ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ದು ಲಾಸ್ಟ್ ವಿಡಿಯೋ ಇದು. ಕಳೆದ ವಿಡಿಯೋದಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಕಂಪ್ಲೀಟಾಗಿ ಮಾಡಿದ್ದೀವಿ, ಬಟ್ ಒಂದು ಎಕ್ಸಾಂಪಲನ್ನು ತೊಗೊಂಡು ಆ ಪ್ರೊಸೀಜರನ್ನು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಅಂದರೆ ನಿಮಗೆ ಕರೆಕ್ಟಾಗಿ ಕಾನ್ಸೆಪ್ಟು ಅರ್ಥ ಆಗುತ್ತೆ. DNA ಫಿಂಗರ್ ಪ್ರಿಂಟಿಂಗ್ ಓದಬೇಕಾದ್ರೆ ಒಬ್ಬರು ಸೈಂಟಿಸ್ಟ್ ಬಗ್ಗೆ ಹೇಳಿದ್ವಿ. ಯಾರವರು ಅಲೆಕ್ ಜೆಫ್ರಿ ಅನ್ನುವಂತಹ ಬ್ರಿಟಿಷ್ ಜೆನೆಟಿಸಿಸ್ಟ್ ಇನ್ ದ ಇಯರ್ 1984 ಈ DNA ಫಿಂಗರ್ ಪ್ರಿಂಟಿಂಗ್ ಅನ್ನುವಂತಹ ಒಂದು ಪ್ರೊಸೀಜರನ್ನು ಇವರು ಕಂಡುಹಿಡಿದ್ರು. ಆ್ಯಂಡ್ ಇಂಡಿಯಾ ಒಳಗಡೆ ಡಾಕ್ಟರ್ ಕಶ್ಯಪ್ ಮತ್ತು ಡಾಕ್ಟರ್ ಲಾಲ್ಜಿ ಸಿಂಗ್ ಅನ್ನುವಂತಹ ವಿಜ್ಞಾನಿಗಳು ಈ ಪ್ರೊಸೀಜರನ್ನು ಫಸ್ಟ್ ಟೈಮು ಡೆವಲಪ್ ಮಾಡಿದರು. ಸೊ ಈ DNA ಫಿಂಗರ್ ಪ್ರಿಂಟಿಂಗ್ ಕ್ವಿಕ್ಕಾಗಿ ಒಂದು ಸತಿ ರಿವಿಷನ್ ಮಾಡಿಬಿಡ್ತೀನಿ. DNA ಫಿಂಗರ್ ಪ್ರಿಂಟಿಂಗ್ ಫಸ್ಟ್ ಸ್ಟೆಪ್ ನಮಗೇನು ಬೇಕು? ಸ್ಯಾಂಪಲ್ ಬೇಕು, DNA ಸ್ಯಾಂಪಲ್ ಬೇಕು. ಅಫ್ಕೋರ್ಸ್ ನಾವು DNA ಇರುವಂತಹ ವೇರಿಯೇಷನನ್ನು ಕಂಡುಹಿಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಫಸ್ಟ್ ನಮಗೆ DNA ಸಿಗಲೇಬೇಕು. ಸೊ ಆ DNAನ ನೀವು ಯಾವ್ಯಾವ ಸೆಲ್ಸನ್ನು ತಿಳ್ಕೊಬೋದು? ಸ್ಯಾಂಪಲನ್ನು ಬ್ಲಡ್ ಸೆಲ್ಸ್ ಆಗಿರ್ಬೋದು, ದಟ್ ಈಸ್ WBC, ಅಥವಾ ಸ್ಕಿನ್ ಸೆಲ್ಸ್ ಆಗಿರ್ಬೋದು, ಅವ್ರ ಸೆಮನ್ ಆಗಿರ್ಬೋದು, ಅಥವಾ ಹೇರ್ ಫಾಲಿಕಲ್ ಆಗಿರ್ಬೋದು. ಸೊ ಇಂತಹ ಸೆಲ್ಸ್ಗಳಿಂದ ನಾವು DNA ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಐಸೋಲೇಟ್ ಮಾಡ್ತಾ ಇದ್ದೀವಿ. ಸೊ ಒಂದ್ಸತಿ ನಮಗೆ DNA ಸಿಕ್ತು ಅಂತಂದರೆ ಆ DNAದು ನಾವು ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಥವಾ PCR ಟೆಕ್ನಿಕ್ ಅಂತ ಕರಿತೀವಿ. ಯಾಕೆ ಇದನ್ನ ಮಾಡೋದು? ಬಿಕಾಸ್ ನಮಗೆ ಸಿಕ್ಕಿರುವಂತಹ ಒಂದು ಸ್ಮಾಲ್ ಸ್ಯಾಂಪಲ್ ಏನಿದೆಯಲ್ಲ ಅದರದ್ದು ಮಲ್ಟಿಪಲ್ ಕಾಪೀಸ್ ಮಾಡಿ ನಾವು ಇಟ್ಕೋತಾ ಇದ್ದೀವಿ ಬೈ ಟೆಕ್ನಿಕ್ ಕಾಲ್ಡ್ ಆ್ಯಸ್ PCR, ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಇದರ ಬಗ್ಗೆ ಡಿಟೇಲ್ ಆಗಿ ನಾವು ಬಯೋಟೆಕ್ನಾಲಜಿ ಚಾಪ್ಟರ್ನಲ್ಲಿ ಓದ್ತೀವಿ. ಸೊ ಸ್ಯಾಂಪಲ್ ಏನು ಸಿಕ್ಕಿದೆ ಅದನ್ನ ಕರೆಕ್ಟಾಗಿ ಅಕ್ಯುರೇಟಾಗಿ ನಾವು ಟೆಸ್ಟ್ ಮಾಡಲಿಕ್ಕೆ ಅದರದ್ದು ಮಲ್ಟಿಪಲ್ ಕಾಪೀಸ್ಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀವಿ. ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್, ಡೈಜೆಷನ್ ಆಫ್ DNA. ಸೊ ಇಲ್ಲಿ ನಾವು ಒಂದು ಎನ್ಸೈಮನ್ನು ಯೂಸ್ ಮಾಡಿದ್ವಿ. ಯಾವುದು? ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯೇಸ್ ಅನ್ನುವಂತಹ ಎನ್ಸೈಮನ್ನು ಹಾಕಿ ಇದೇನು ಫುಲ್ಲು ನಮ್ಮದು DNA ಇದೆಯಲ್ಲ ಈ DNA ನಾವು ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್ಗಳಾಗಿ ಕಟ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ದಿಸ್ ಎನ್ಸೈಮ್. ಸೊ ಈ ಎನ್ಸೈಮ್ ಏನು ಮಾಡುತ್ತೆ? ನಾವು ಲಾಸ್ಟ್ ಟೈಮ್ ಕಲ್ತಿದ್ವಲ್ಲ ರೆಲ್ಫ್ ಅಂತ, ಅಂದರೆ ರಿಸ್ಟ್ರಿಕ್ಷನ್, ಫ್ರ್ಯಾಗ್ಮೆಂಟ್, ಲೆಂತ್, ಪಾಲಿಮಾರ್ಫಿಸಮ್. ಸೊ ಇವೇನು ನಮಗೆ ಮಿನಿ ಸೆಟಲೈಟ್ಸ್ನಲ್ಲಿ ರಿಪಿಟೇಟಿವ್ ಸೀಕ್ವೆನ್ಸ್ ಏನಿರುತ್ತಲ್ಲ ಆ ರಿಪಿಟೇಟಿವ್ ಸೀಕ್ವೆನ್ಸನ್ನು ಎಕ್ಸಾಕ್ಟಾಗಿ ಕಟ್ ಮಾಡುವಂತಹ ಎನ್ಸೈಮ್. ಮೇಡಮ್ ಇದು ರಿಪಿಟೇಟಿವ್ ಸೀಕ್ವೆನ್ಸ್, ಮಿನಿ ಸೆಟಲೈಟ್, ಇದು RFLP ಅಂದರೆ ಏನು ಅಂತ ಇವಾಗೇನಾದರೂ ಕನ್ಫ್ಯೂಸ್ ಆದರೆ ಪ್ರೀವಿಯಸ್ ವಿಡಿಯೋದಲ್ಲೇ ಇದನ್ನ ನೀವು ಕಲಿಬೋದು. ಸೊ ಥರ್ಡ್ ಸ್ಟೆಪ್ನಲ್ಲಿ ನಾವು ಎನ್ಸೈಮನ್ನು ಯೂಸ್ ಮಾಡಿ ನಮ್ಮಲ್ಲಿ ಇರುವಂತಹ ಏನು ಸ್ಯಾಂಪಲ್ ಇದೆ DNAದು ಅದರದ್ದು ಸಾಕಷ್ಟು ಫ್ರ್ಯಾಗ್ಮೆಂಟ್ಸ್ಗಳಾಗಿ ನಾವು ಇದನ್ನ ಮಾಡ್ತಾ ಇದ್ವಿ, ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ದೆನ್ ಈಸ್ ದ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಸೊ ಅಗರೋಜೆಲ್ಲನ್ನು ಯೂಸ್ ಮಾಡಿ ಈ ಫ್ರ್ಯಾಗ್ಮೆಂಟ್ಸ್ಗಳನ್ನು ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ ಆನ್ ದ ಬೇಸಿಸ್ ಆಫ್ ವಾಟ್? ಆನ್ ದ ಬೇಸಿಸ್ ಆಫ್ ದೇರ್ ಸೈಜ್. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಎಲೆಕ್ಟ್ರೋಫೋರೆಸಿಸ್ ಹೆಂಗೆ ಮಾಡ್ತಾರೆ ಅಂತ ನಾವು ಕಲ್ತಿದ್ವಿ. ಸೊ ಅಗರೋಜೆಲ್ಲನ್ನು ಹಾಕಿ ಅದರಲ್ಲಿ ನೀವು ಈ ಸ್ಯಾಂಪಲನ್ನು ಹಾಕಿದ್ರಿ ಅಂತಂದರೆ ಈ DNA ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ ಪಾಸಿಟಿವ್ ಚಾರ್ಜ್ ಕಡೆ ಅದು ಮೂವ್ ಆಗ್ತಾ ಹೋಗುತ್ತೆ. ಸೊ ಅದು ಮೂವ್ ಆಗಬೇಕಾದ್ರೆ ಫ್ರ್ಯಾಗ್ಮೆಂಟ್ಸ್ಗಳು ಮೂವ್ ಆಗ್ತಾ ಹೋಗ್ತವೆ. ಚಿಕ್ಕದಾದಂತಹ ಫ್ರ್ಯಾಗ್ಮೆಂಟ್ಸು ಜಲ್ದಿ ಮುಂದೆ ಹೋಗುತ್ತೆ, ಲಾಂಗ್ ಆಗಿರುವಂತಹ ಫ್ರ್ಯಾಗ್ಮೆಂಟು ಹಿಂದ್ಗಡೆನೇ ಉಳಿಯುತ್ತೆ. ಸೊ ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ಜೆಲ್ ಎಲೆಕ್ಟ್ರೋಫೋರೆಸಿಸ್ನಲ್ಲಿ ನಮ್ಮ ಕಡೆ ಏನು ಫ್ರ್ಯಾಗ್ಮೆಂಟ್ಸ್ ಸಿಕ್ಕಿದ್ವಲ್ಲ ನ್ಯೂಕ್ಲಿಯಸ್ ಎನ್ಸೈಮ್ ಹಾಕಿದ ಮೇಲೆ ಆ ಫ್ರ್ಯಾಗ್ಮೆಂಟ್ಸ್ಗಳನ್ನು ಬೇಸ್ಡ್ ಆನ್ ದೇರ್ ಲೆಂತ್ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಡಿನೇಚರಿಂಗ್ ದ DNA. ವಾಟ್ ಯು ಮೀನ್ ಬೈ ದಿಸ್? ಡಬಲ್ ಸ್ಟ್ಯಾಂಡರ್ಡ್ DNA ಏನಿದೆ ಈ ಡಬಲ್ ಸ್ಟ್ಯಾಂಡರ್ಡ್ DNAಯನ್ನು ನಾವು ಕಟ್ ಮಾಡಿ ಅದನ್ನ ಸಿಂಗಲ್ ಸ್ಟ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಅಲ್ಕಲೈನ್ ಸೊಲ್ಯೂಷನ್. ಈ DNAನ ನಾವೇನು ಮಾಡ್ತಾ ಇದ್ದೀವಿ? ಡಿನೇಚರ್ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಫ್ರ್ಯಾಗ್ಮೆಂಟ್ ಮಾತ್ರ ಇಲ್ಲಿ ಅಂಟ್ಕೊಂಡಿರುತ್ತೆ, ಮಿಕ್ಕಿದ್ದು ವಾಶ್ ಮಾಡಿದ ತಕ್ಷಣ ಅದು ಹೋಗ್ಬಿಡುತ್ತೆ. ನೆಕ್ಸ್ಟು ಸದರ್ನ್ ಬ್ಲಾಟಿಂಗ್ ಅಂದರೆ ಏನಂತ ಹೇಳಿದ್ದೆ ನಾನು? ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿದ್ದೆ. ಎದರಿಂದ ಎದಕ್ಕೆ ಟ್ರಾನ್ಸ್ಫರ್ ಮಾಡೋದು? ಈ ಅಗರೋಸ್ ಜೆಲ್ ಏನಿದೆ ಈ ಜೆಲ್ಲಿಂದ ನಾವು ಮೆಂಬ್ರೇನಿಗೆ ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನಿಗೆ ಇದೇನು DNA ಸಪ್ರೇಟ್ ಆಗಿದಾವಲ್ಲ ಇವನ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಈ ಟ್ರಾನ್ಸ್ಫರ್ ಮಾಡುವಂತಹ ಏನು ಟೆಕ್ನಿಕ್ ಇದೆಯಲ್ಲ ಇದನ್ನ ನಾವು ಸದರ್ನ್ ಬ್ಲಾಟಿಂಗ್ ಅಂತ ಕರಿತೀವಿ. ಸೊ ಜೆಲ್ಲಿಂದ ಇದ್ರ ಮೇಲ್ಗಡೆ ಇರುವಂತಹ DNA ಪೀಸಸ್ಸು ನಮಗೆ ನೈಟ್ರೋಸೆಲ್ಯುಲೋಸ್ ಲೇಯರ್ ಮೇಲೆ ಅವು ಅಂಟ್ಕೊಂಡು ನಾವು ವಿ ಹ್ಯಾವ್ ಅ ಸದರ್ನ್ ಬ್ಲಾಟಿಂಗ್. ಆದಮೇಲೆ ಈ ಪೇಪರ್ ಏನಿದೆ, ಮೆಂಬ್ರೇನ್ ಏನಿದೆ ಅದರ ಮೇಲ್ಗಡೆ ನಮಗೆ ಇವಾಗ ಸಿಂಗಲ್ ಸ್ಟ್ಯಾಂಡರ್ಡ್ DNA ಫ್ರ್ಯಾಗ್ಮೆಂಟ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಯಾವುದು? ಹೈಬ್ರಿಡೈಸೇಷನ್. ವಾಟ್ ಡು ಯು ಮೀನ್ ಬೈ ದಿಸ್ ಹೈಬ್ರಿಡೈಸೇಷನ್? ನಮ್ಮ ಕಡೆ ಆಲ್ರೆಡಿ ಇರುವಂತಹ ಪ್ರೋಬನ್ನು ಯೂಸ್ ಮಾಡಿದಂತಹ ಏನು VNTRಗಳಿದ್ದಾವೆ
ಮೇಡಮ್ ಇದೆಲ್ಲ ವರ್ಡ್ಸ್ಗಳೇನು ಕನ್ಫ್ಯೂಸ್ ಆಗ್ತಾ ಇದ್ದಾವೆ ಅಂತಂದರೆ ಡೋಂಟ್ ವರಿ, ಪ್ರೀವಿಯಸ್ ವಿಡಿಯೋದಲ್ಲಿ ಇವೆಲ್ಲ ವರ್ಡ್ಸದ್ದು ಲಾಂಗ್ ಫಾರ್ಮನ್ನು ನೀಟಾಗಿ ಹೇಳಿದ್ದಿದೆ, ನೀವು ಅದನ್ನ ರೆಫರ್ ಮಾಡ್ಬೋದು. ಸೊ ಹೈಬ್ರಿಡೈಸೇಷನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಮಗೇನು ಸೆಲ್ಯುಲೋಸ್ ಮೆಂಬ್ರೇನ್ ಮೇಲ್ಗಡೆ DNA ಫ್ರಾಗ್ಮೆಂಟ್ ಸಿಕ್ಕಿದಾವಲ್ಲ, ಸಿಂಗಲ್ ಸ್ಟ್ಯಾಂಡರ್ಡ್ ಇದ್ದಾವೆ, ಯಾಕಂದರೆ ಆಲ್ರೆಡಿ ಅದು ಡಿನೇಚರಿಂಗ್ ಆಗಿದೆ. ಸೊ ಈ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಲ್ರೆಡಿ ನಮ್ಮ ಕಡೆ ಇರುವಂತಹ VNTR ಇದು ಹೆಂಗಿದೆ, ಇದು ರೇಡಿಯೋ ಆಕ್ಟಿವ್ ಪ್ರೋಬ್ ಇದೆ ಇದು. ಸೊ ಇದನ್ನು ನಾವು ಈ ಮೆಂಬ್ರೇನ್ ಅದ್ರ ಮೇಲ್ಗಡೆ ಹಾಕಿದ ತಕ್ಷಣ ಎಲ್ಲೆಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಗುತ್ತಲ್ಲ ಅಲ್ಲೆಲ್ಲ ಹೋಗಿ ಈ ಪ್ರೋಬ್ಗಳು ಅಟ್ಯಾಚ್ ಆಗ್ತವೆ. ಓಕೆ, ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆ ಪ್ರಿನ್ಸಿಪಲನ್ನು ಇಟ್ಕೊಂಡು. ಸೊ ನಮಗೇನು ಸಿಕ್ಕಿದೆ ಇವಾಗ, ಒಂದು ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನ್ ಇದೆ. ಆ ಮೆಂಬ್ರೇನ್ ಒಳಗಡೆ ನಾವು ಹಾಕಿರುವಂತಹ DNA ಸ್ಯಾಂಪಲ್ ಇದೆ, ಅದು ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿದೆ. ಅದಕ್ಕೆ ನಾವೇನು ಹಾಕಿದ್ದೀವಿ, ಈ ಪ್ರೋಬನ್ನು ಯೂಸ್ ಮಾಡಿ, ಅಂದರೆ ರೇಡಿಯೋ ಆ್ಯಕ್ಟಿವಿಟಿಯನ್ನು ಯೂಸ್ ಮಾಡಿದಂತಹ ಆಲ್ರೆಡಿ ನಮಗೆ ಗೊತ್ತಿರುವಂತಹ VNTR ಏನು ಸೀಕ್ವೆನ್ಸ್ಗಳಿದ್ದಾವೆ ಅವನ್ನ ನಾವು ಹಾಕಿದ್ದೀವಿ. ಸೊ ಅದನ್ನ ಹಾಕಿದ್ಮೇಲೆ ಏನಾಯಿತು, ಯಾವ್ಯಾವುದು ಕಾಂಪ್ಲಿಮೆಂಟರಿ VNTR ಆಗ್ತಾವಲ್ಲ ಅವು ಹೋಗಿ ಈ ರೀತಿ ಬೇಸ್ ಪೇರಿಂಗ್ ಆಗಿ ಅಲ್ಲಿ ಅವು ಅಟ್ಯಾಚ್ ಆದವು. ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಇದೇನು ಶೀಟ್ ಇದೆಯಲ್ಲ ಇದನ್ನು ಆಟೋ ರೇಡಿಯೋಗ್ರಫಿ, ನಾವು ಹೆಂಗೆ ಇವಾಗ ಎಕ್ಸ್ರೇ ಶೀಟನ್ನು ಹೆಂಗೆ ಬೆಳಕಿಗೆ ಹಿಡಿದ ತಕ್ಷಣ ಕಾಣಿಸುತ್ತಲ್ಲ ಹಾಗೆ ಈ ಶೀಟ್ ಏನಿದೆಯಲ್ಲ ಇಲ್ಲಿ ಏನೇನಿದೆ ಹೇಳಿ, ನಮ್ಮದು DNA ಸ್ಯಾಂಪಲದ್ದು ಫ್ರಾಗ್ಮೆಂಟ್ಸ್ಗಳಿದ್ದಾವೆ. ಆ್ಯಂಡ್ ಎವ್ರಿ ಫ್ರಾಗ್ಮೆಂಟ್ ಏನು ಸಿಗುತ್ತೆ ಒಂದು ಇಂಡಿವಿಜುವಲದ್ದು, ಆ ಇಂಡಿವಿಜುವಲ್ಗೆ ಮಾತ್ರ ಅದು ಯುನಿಕ್ ಇರುತ್ತೆ. ನಂದು ಹೆಂಗೆ ಬರುತ್ತೆ ಅದು ಆ ರೀತಿ ನಿಮ್ಮದು ಇರೋದಿಲ್ಲ. ಸೊ ನಾವು ಹೈಬ್ರಿಡೈಸೇಷನ್ ಆದಮೇಲೆ ಇದೇನು ಮೆಂಬ್ರೇನ್ ಇದೆಯಲ್ಲ, ಶೀಟ್ ಇದೆಯಲ್ಲ, ಇದನ್ನು ನಾವು ಆಟೋ ರೇಡಿಯೋಗ್ರಫಿ ಮಾಡಿದ ಮೇಲೆ ನಮಗೆ ಎಲ್ಲೆಲ್ಲಿ VNTRಗಳು ಇದಾವಲ್ಲ, ರೇಡಿಯೋ ಆ್ಯಕ್ಟಿವಿಟಿಯನ್ನು ಹೊಂದಿದಂಥವು ಅಂಥ ಲೇಯರ್ಸ್ಗಳು ಇಲ್ಲಿ ನಮಗೆ ಈ ರೀತಿ ಬ್ಲೋ ಆಗ್ತವೆ, ಕಾಣಿಸ್ತವೆ. ಸೊ ನಮಗೇನಿಲ್ಲಿ DNA ಫ್ರಾಗ್ಮೆಂಟ್ಸ್ಗಳು ಕಾಣ್ತಾ ಇದ್ದಾವಲ್ಲ ಇದು ಇಂಡಿವಿಜುವಲ್ ಟು ಇಂಡಿವಿಜುವಲ್ ಡಿಫರ್ ಆಗಿರುತ್ತೆ. ಇವಾಗ ನಾವು ಫಿಂಗರ್ ಪ್ರಿಂಟಿಂಗ್ ಎದಕ್ಕೆ ಯೂಸ್ ಮಾಡ್ತೀವಿ, ಯಾಕಂದರೆ ಎಲ್ಲರದ್ದು ಫಿಂಗರ್ ಪ್ರಿಂಟಿಂಗು ಯುನಿಕ್ ಆಗಿರುತ್ತೆ, ನಮ್ದಿದ್ದಂಗೆ ನಿಮ್ದಿರಲ್ಲ. ಸೊ ನಾವು ಈ ಯುನಿಕ್ನೆಸ್ಸನ್ನು DNA ಜೊತೆ ತಗೋತಾ ಇದ್ದೀವಿ. ಸೊ ನಮ್ದೆಲ್ಲರದ್ದು DNA ಬೇರೆ ಬೇರೆ ಇದೆ ಅಂತ ನಮ್ಗೆ ಗೊತ್ತಿದೆ. ಸೊ DNA ಲೆವೆಲ್ಗೆ ನಾವೆಲ್ಲ ಹೆಂಗೆ ಡಿಫ್ರೆಂಟ್ ಆಗಿದ್ದೀವಿ ಅಂತಂದರೆ ನಮ್ಮ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗುತ್ತೆ. ನಂದು ಹೆಂಗೆ ಪ್ಯಾಟರ್ನ್ ಬಂತು ನಂದು ಬ್ಲಡ್ ಸ್ಯಾಂಪಲಿಂದ, ನಂದು DNA ಹಾಗೆ ನಿಮ್ಮದು DNAದು ಪ್ಯಾಟರ್ನು ಇರೋದಿಲ್ಲ, ಯಾಕಂದರೆ ನಿಮ್ದು ಅಗೇನ್ ಯುನಿಕ್. ನಿಮ್ಮದು DNAದು ಹೆಂಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಇಲ್ಲಿ ಪ್ಯಾಟರ್ನ್ಗಳು ಬಂದಿರ್ತವೆ. ಸೊ ಇದು DNA ಫಿಂಗರ್ ಪ್ರಿಂಟಿಂಗ್. ಸೊ ಇದನ್ನು ನಾವೇನು ಮಾಡ್ತೀವಿ, ನೆಕ್ಸ್ಟು ಬೇರೆ ವ್ಯಕ್ತಿಗಳ ಜೊತೆ ಕಂಪೇರ್ ಮಾಡ್ತೀವಿ. ರಿಮೆಂಬರ್, DNA ಫಿಂಗರ್ ಪ್ರಿಂಟಿಂಗ್ ಸುಮ್ಮನೆ ಏನೋ ಏನಂತಾರೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ಟೈಮ್ ಪಾಸಿಂಗ್ ಮಾಡಬೇಕು ಅಂತ ಮಾಡೋದಿಲ್ಲ. ಯಾವಾಗ ನಮಗೆ ಇಬ್ಬರು ವ್ಯಕ್ತಿದು DNA ಸ್ಯಾಂಪಲನ್ನು ಕಂಪೇರ್ ಮಾಡಬೇಕಾಗುತ್ತಲ್ಲ ಅವಾಗ ಮಾತ್ರ DNA ಫಿಂಗರ್ ಪ್ರಿಂಟಿಂಗ್ನ ಮಾಡಿಸ್ಕೊಳ್ಳೋದು. ಇವಾಗ ನಾವು ಸುಮ್ಮನೆ ಬ್ಲಡ್ ಟೆಸ್ಟ್ ಮಾಡಿಸ್ಕೋತೀವಲ್ಲ ಅಥವಾ ಸ್ಕ್ಯಾನಿಂಗ್ ಮಾಡಿಸ್ಕೋತೀವಲ್ಲ ಹಾಗೆ DNA ಫಿಂಗರ್ ಪ್ರಿಂಟಿಂಗ್ ಮಾಡಿಸ್ಕೊಳ್ಳೋದಲ್ಲ. ಯಾವಾಗ ಒಂದು DNA ಸ್ಯಾಂಪಲನ್ನು ಇನ್ನೊಬ್ಬ ವ್ಯಕ್ತಿ DNA ಸ್ಯಾಂಪಲ್ ಜೊತೆ ನಾವು ಕಂಪೇರ್ ಮಾಡಬೇಕಾಗುತ್ತಲ್ಲ ಆವಾಗ ಈ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ಸೊ ಇದು DNA ಫಿಂಗರ್ ಪ್ರಿಂಟಿಂಗ್ ಶಾರ್ಟ್ ಆಗಿ. ಸೊ ಇದೇನಂತಂದರೆ ಇದು ಜೆಲ್ ಎಲೆಕ್ಟ್ರೋಫೋರೋಸಿಸ್. ಈ ಪಿಕ್ಚರ್ ನಿಮ್ಗೆ ತೋರಿಸ್ಬೇಕಿತ್ತು. ಸೊ ಇಲ್ಲೇನು ಅಗಾರೋಸ್ ಜೆಲ್ ಇದೆಯಲ್ಲ ಈ ಅಗಾರೋಸ್ ಜೆಲ್ಲಿಗೆ ಇಲ್ಲಿ ಸ್ಯಾಂಪಲ್ ಹಾಕ್ತಾರೆ. ಸೊ ಸ್ಯಾಂಪಲ್ ಹಾಕಿದ ತಕ್ಷಣ ಏನಾಗುತ್ತೆ ಅದು ಟುವರ್ಡ್ಸ್ ಪಾಸಿಟಿವ್ ಎಂಡು DNA ಫ್ರಾಗ್ಮೆಂಟ್ಸ್ಗಳು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಜೆಲ್ ಮೇಲ್ಗಡೆ ನಮಗೆ DNAದು ಫ್ರಾಗ್ಮೆಂಟ್ಸ್ಗಳು ಸಿಗ್ತವೆ. ರೈಟ್, ನಾವು ಕೆಲವೊಂದು ಎಕ್ಸಾಂಪಲ್ಸ್ ಮೂಲಕ ಇದನ್ನ ನಾನು ಸ್ಟಡಿ ಮಾಡೋಣ ಅಂತ ಹೇಳಿದ್ದೆ. ಈ ಪಿಕ್ಚರನ್ನು ನಾನು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿದ್ದೀನಿ ಈಸಿಯಾಗಿ ಅರ್ಥ ಆಗಲಿ ಅಂತ. ನಾವು ಸಿ ಹಿಯರ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಸ್ಲೈಡ್, ಇವಾಗ ದೇರ್ ಈಸ್ ಒನ್ ಪರ್ಸನ್, ಎ ಪರ್ಸನ್ ಅಂತ ಇಮ್ಯಾಜಿನ್ ಮಾಡಿ. ಕ್ರೋಮೋಸೋಮ್ ನಂಬರ್ಸ್ ಎಷ್ಟಿರುತ್ತೆ ನಮ್ಮದ್ರಲ್ಲಿ 46 ಕ್ರೋಮೋಸೋಮ್ಸ್ ಇರ್ತವೆ, ಅಂದರೆ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ನಮ್ಮದು ಇದೆ. ಅದರಲ್ಲಿ ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಕ್ರೋಮೋಸೋಮ್ ನಂಬರ್ 2. ಜಸ್ಟ್ ಇಮ್ಯಾಜಿನ್. ಸೊ ನಂದೇ ಸೆಲ್ ತೊಗೊಂಡ್ರೆ ನಂದು ಸೆಲ್ನಲ್ಲಿ ಕ್ರೋಮೋಸೋಮ್ ನಂಬರ್ 2 ಈ ರೀತಿ ಇದೆ. ಓಕೆ, ಒಂದು ಪೇರ್ ಅಂತ ಇರುತ್ತೆ, ಹೌದಾ? ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಲ್ಲ, ಒಂದು ಪ್ಯಾಟರ್ನಲ್ ಒಂದು ಮ್ಯಾಟರ್ನಲ್, ಅಂದರೆ ಒಂದು ಮದರಿಂದ ಬಂದಿರುವಂಥ ಕ್ರೋಮೋಸೋಮು ಸೆಕೆಂಡ್ ಕ್ರೋಮೋಸೋಮ್, ಇನ್ನೊಂದು ಫಾದರಿಂದ ಬಂದಿರೋದು. ಸೊ ಈ ಕ್ರೋಮೋಸೋಮ್ ಮೇಲೆ ಕ್ರೋಮೋಸೋಮ್ ನಂಬರ್ 2 ಮೇಲೆ ಜಸ್ಟ್ ಇಮ್ಯಾಜಿನ್ ಇಲ್ಲಿ ರಿಪೀಟೆಡ್ ಸೀಕ್ವೆನ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಇಲ್ಲೂ ಇದೆ ಮತ್ತು ಇಲ್ಲೂ ಇದೆ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಸೊ ಕ್ರೋಮೋಸೋಮ್ ನಂಬರ್ 2 ಮೇಲೆ ಇಲ್ಲೊಂದು ರಿಪೀಟೆಡ್ ಸೀಕ್ವೆನ್ಸ್ ಇದೆ ಅಂತ, ಯಾವುದೋ ಒಂದು ATGC ಇದೆ ಅಂತ ತಿಳ್ಕೊಳ್ಳಿ, ATGC. ಸೊ ಈ ಸೀಕ್ವೆನ್ಸು ಕಂಟಿನ್ಯೂಯಸ್ ಆಗಿ ರಿಪೀಟ್ ಆಗಿದೆ, ಅಗೇನ್ ATGC, ಅಗೇನ್ ATGC. ಸೊ ಇದನ್ನೇ ನಾನು ಹೆಂಗೆ ರಿಪ್ರೆಸೆಂಟ್ ಮಾಡ್ಬೋದು ಅಂತಂದರೆ, ಜಸ್ಟ್ ಸಿ ಹಿಯರ್, ಈ ಕ್ರೋಮೋಸೋಮ್ ಮಾತ್ರ ತಗೋತಾ ಇದ್ದೀನಿ.
only this chromosome I am taking. Okay, we'll do like this. See here, this part I will take. ಇದು ಸ್ಟ್ರೇಟ್ ಇದೆಯಲ್ಲ, ಇದನ್ನ ನಾನು ಈ ರೀತಿ ಮಲಗಿಸಿ ತೋರಿಸ್ತಿರೋದು. ಆಮೇಲೆ ಈ ಕ್ರೋಮೋಸೋಮದ್ದು ಈ ರೀತಿ ತೋರಿಸ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡಿ. ನಮ್ಮದು ಸೀಕ್ವೆನ್ಸ್ ಏನಿದೆ ATGC ಸೀಕ್ವೆನ್ಸ್ ಇದೆ. ನಾವು ಜಸ್ಟ್ ಇಮ್ಯಾಜಿನ್ ಈ ಪ್ಯಾಟರ್ನಲ್ಲಿಂದ ಬಂದಿರೋಂತಹ ಕ್ರೋಮೋಸೋಮ್ ಇತ್ತರ, ಇದ್ರ ಮೇಲ್ಗಡೆ ಇಲ್ಲೊಂದು ATGC ಸೀಕ್ವೆನ್ಸ್, ಇಲ್ಲೊಂದು ATGC ಸೀಕ್ವೆನ್ಸ್, ಇಲ್ಲೊಂದು ATGC ಸೀಕ್ವೆನ್ಸ್, ಅಂದರೆ 3 ಟೈಮ್ಸ್ ಅದು ರಿಪೀಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಅದೇ ನೀವು ಮದರಿಂದ ಬಂದಿರುವಂತಹ ಇನ್ನೊಂದು ಕ್ರೋಮೋಸೋಮ್ ತಗೊಂಡ್ರೆ ಸೇಮ್ ಸೀಕ್ವೆನ್ಸು ಇಲ್ಲಿ ನಮಗೆ 1 2 3 4 5 ಟೈಮ್ಸ್ ಇಲ್ಲಿ ರಿಪೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಇದು ಕ್ರೋಮೋಸೋಮ್ ನಂಬರ್ 2 ಅನ್ನೇ ತೊಗೊಂಡಿದ್ದೀವಿ ನಾವು. ಒಂದು ಕಡೆ 3 ಆಗಿದೆ, ಇದು ಒಂದು ಕಡೆ 5 ಆಗಿದೆ. ಸೊ ನಾವು ಯಾವಾಗ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ಸನ್ನು ಹಾಕ್ತೀವಲ್ಲ, ಆ ಎನ್ಸೈಮ್ ಏನು ಮಾಡುತ್ತೆ, ಈ ಕ್ರೋಮೋಸೋಮನ್ನು ಇಲ್ಲಿ ಕಟ್ ಮಾಡುತ್ತೆ, ಇದನ್ನು ಇಲ್ಲಿ ಕಟ್ ಮಾಡುತ್ತೆ. ಅವಾಗ ಎಂಡ್ ಪ್ರಾಡಕ್ಟ್ ಏನಾಯಿತು, ನಮಗೆ ಇದು ಒಂದು ಫ್ರಾಗ್ಮೆಂಟ್ ಸಿಕ್ತು, ಇನ್ನೊಂದು 5 ರಿಪೀಟ್ಸನ್ನು ಹೊಂದಿರುವಂತಹ ಸೆಗ್ಮೆಂಟ್ ಸಿಕ್ತು. 1 2 3 4 5. ಓಕೆ, ಸೊ ಈ ಫ್ರಾಗ್ಮೆಂಟ್ಸನ್ನು ನಾವು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮೇಲೆ ಏನಾದರೂ ಈ ಸ್ಯಾಂಪಲನ್ನು, ಇದೆರಡು ಸ್ಯಾಂಪಲನ್ನು ನಾವು ಇಲ್ಲಿ ಹಾಕಿದ್ವಿ ಅಂತಂದರೆ, ಇಲ್ಲಿ ನೆಗೆಟಿವ್ ಎಂಡ್ ಇದೆ, ಇಲ್ಲಿ ಪಾಸಿಟಿವ್ ಎಂಡ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇದೇನು ಸ್ಮಾಲ್ ಫ್ರಾಗ್ಮೆಂಟ್ ಇದೆಯಲ್ಲ, ಇದು ಫಾಸ್ಟಾಗಿ ಮೂವ್ ಆಗ್ತಾ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಜಸ್ಟ್ ಇಮ್ಯಾಜಿನ್. ಓಕೆ, 5 ಅಂತಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡದು. ಸೊ ಅದು ಸಮ್ವೇರ್ ಹಿಯರ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಸೊ ನಾವು ಯಾವಾಗ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮಾಡ್ತೀವಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಗೆ ಈಸಿಯಾಗಿ ಅರ್ಥ ಆಗೋಕ್ಕೆ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. 1 2 3 4 5 6 7 8 9 10. ಅಂದರೆ 1 ಸತಿ ರಿಪೀಟ್ ಆಗಿದ್ರೆ ಇಲ್ಲಿ ಬರುತ್ತೆ ಆ ಫ್ರಾಗ್ಮೆಂಟು, 2 ಸತಿ ರಿಪೀಟ್ ಆಗಿದ್ರೆ ಇಲ್ಲಿ ಬರುತ್ತೆ, 3 ಸತಿ ರಿಪೀಟ್ ಆಗಿದ್ರೆ ಇಲ್ಲಿ ಬರುತ್ತೆ, 4 ಇದ್ದರೆ ಇಲ್ಲಿ, 5 ಇದ್ದರೆ ಇಲ್ಲಿ ಅಂತ ಒಂದು ಮೆಜರ್ಮೆಂಟ್ ಅರ್ಥ ಆಗಲಿ ಅಂತ. ಸೊ ನಾನು ಏನು ಮಾಡಿದೆ, ಇಲ್ಲಿ ನೀವು ಜಸ್ಟ್ ಒಂದೇ ಕ್ರೋಮೋಸೋಮನ್ನು ತೊಗೊಂಡು ಅಲ್ಲೇನು ರಿಪೀಟ್ಸ್ ಇರ್ತವೆ ಅವು ಹೇಗೆ ಸಪ್ರೇಟ್ ಆಗ್ತವೆ ಅಂತ ನಾನು ತೋರಿಸಿದ್ದೇನೆ. ಇದೇ ಸೇಮ್ ಟೆಕ್ನಿಕ್ಕನ್ನು ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಡೈಗ್ರಾಮಿಗೆ ನಾವು ಅಪ್ಲೈ ಮಾಡೋಣ. ಸೊ ಇದು ಫುಲ್ ಒಂದು ವ್ಯಕ್ತಿದು. ನಾವು ಸಿ ಹಿಯರ್ DNA ಫ್ರಮ್ ಇಂಡಿವಿಜುವಲ್ A, ಇದು ಇಂಡಿವಿಜುವಲ್ A, ಇದು ಇಂಡಿವಿಜುವಲ್ B. ಅಂದರೆ ದಿಸ್ ಈಸ್ ಪರ್ಸನ್ A ಆ್ಯಂಡ್ ದಿಸ್ ಈಸ್ ಪರ್ಸನ್ B. ಯಾವ್ಯಾವ ಕ್ರೋಮೋಸೋಮ್ ತೊಗೊಂಡಿದ್ದಾರೆ? ಕ್ರೋಮೋಸೋಮ್ ನಂಬರ್ 7 2 ಆ್ಯಂಡ್ 16. ಓಕೆ, ಇವಾಗ ಕ್ರೋಮೋಸೋಮ್ ನಂಬರ್ 7 ಅಂತಂದರೆ ಹಿಂಗೆ ಇಮ್ಯಾಜಿನ್ ಮಾಡಿ, ಅಂದರೆ ನಿಮ್ಗೆ ಕರೆಕ್ಟ್ ಗೊತ್ತಾಗುತ್ತೆ. ನಾವು ದಿಸ್ ಈಸ್ ದ 7th ಕ್ರೋಮೋಸೋಮ್. ಪೇರಲ್ಲಿರುತ್ತಾ ಹೋಮೋಲೋಗಸ್ ಕ್ರೋಮೋಸೋಮು. ಸೊ ಇದೇನು VNTR ಇಲ್ಲಿ ರೆಡ್ ಮಾರ್ಕ್ ತೋರಿಸಿದಾರಲ್ಲ, ಅದೆಲ್ಲೋ ಒಂದು ಕಡೆ ಇಲ್ಲಿದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಪೂರ್ತಿ ಕ್ರೋಮೋಸೋಮನ್ನು ತೋರಿಸೋ ಬದಲಿಗೆ ಈ ಫ್ರಾಗ್ಮೆಂಟನ್ನು ಮಾತ್ರ, ಈ ಸೆಕ್ಷನನ್ನು ಮಾತ್ರ ಇಲ್ಲೇನು ಸೀದಾ ಇದೆ, ವರ್ಟಿಕಲ್ ಏನಿದೆ ಇದನ್ನ ಇಲ್ಲಿ ಹಾರಿಜಾಂಟಲ್ ಆಗಿ ತೋರಿಸಿದ್ದಾರೆ, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಇಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ ಅಂತದ್ದು. ಸಿಯರ್ 1 2 3 ಆ್ಯಂಡ್ ಹಿಯರ್ ಇಟ್ ಈಸ್ 1 2 3 4. ಸೊ ಇದು ಒಂದು ಕ್ರೋಮೋಸೋಮ್. ಸೊ 7th ಕ್ರೋಮೋಸೋಮ್ ಆಫ್ ಪರ್ಸನ್ A, 7th ಕ್ರೋಮೋಸೋಮ್ ಆಫ್ ಪರ್ಸನ್ A. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ VNTR ಸೀಕ್ವೆನ್ಸ್. ನಿಮ್ಗೆ ಸೀಕ್ವೆನ್ಸ್ ಯಾವುದು ಅಂತ ತಲೆ ಕೆಡಿಸ್ಕೋಬೇಡಿ, ಒಟ್ಟಿನಲ್ಲಿ ಒಂದು ಸೀಕ್ವೆನ್ಸ್ ಇದೆ, ಅದು 3 ಟೈಮ್ಸ್ ರಿಪೀಟ್ ಆಗಿದೆ, ಮತ್ತು ಇನ್ನೊಂದು ಕ್ರೋಮೋಸೋಮ್ ಮೇಲೆ ಅದು 4 ಟೈಮ್ಸ್ ರಿಪೀಟ್ ಆಗಿದೆ. ಅದೇ ಸೇಮ್ 7th ಕ್ರೋಮೋಸೋಮ್ ತೊಗೊಂಡ್ರೆ ನೀವು ಆಫ್ ಅ ಪರ್ಸನ್ B, ಬೇರೆ ವ್ಯಕ್ತಿದು 7th ಕ್ರೋಮೋಸೋಮ್ ತೊಗೊಂಡ್ರೆ ಅಲ್ಲಿ ನಿಮಗೆ ಅಗೇನ್ ಇಲ್ಲಿ ನೋಡಿ 1 2 3 4 5 6 7 8 9 10 ಅಂತ ಇಟ್ಕೊಳ್ಳಿ. 1 2 3 4 5 6 7 8 9. ಓಕೆ, ಇದು ಮೇಲ್ಗಡೆ 11 ಟೈಮ್ಸ್ ಇದೆ. ಸೊ ಇವಾಗ ನಂದು 2nd ಕ್ರೋಮೋಸೋಮ್ ಮೇಲೆ ಒಂದು VNTR ಯಾವುದೋ ಇದೆ, ಅದು ಏನಾಗಿದೆ 5 ಟೈಮ್ಸ್ ಏನದು ರಿಪೀಟ್ ಆಗಿತ್ತು ಅಂತಂದರೆ, ಅದೇ ಸೇಮ್ ಸೀಕ್ವೆನ್ಸು ನಿಮ್ಮದು ಸೇಮ್ ಕ್ರೋಮೋಸೋಮ್ ಮೇಲೆ ಒಂದು 10 ಟೈಮ್ಸ್ ಆಗಿರ್ಬೋದು. ಇವಾಗ ನೀವು ಕ್ರೋಮೋಸೋಮ್ ನಂಬರ್ 1 ಮೇಲೆ ಇರುವಂತಹ ರಿಪೀಟೆಡ್ ಸೀಕ್ವೆನ್ಸನ್ನು ಯಾವುದೋ ಒಂದು ವ್ಯಕ್ತಿದು ಕ್ರೋಮೋಸೋಮ್ ನಂಬರ್ 10 ಮೇಲೆ ಅದನ್ನ ಕಂಪೇರ್ ಮಾಡೋಂಗಿಲ್ಲ. ನಂದು ಕ್ರೋಮೋಸೋಮ್ ನಂಬರು 1, ನಿಮ್ಮ ಕ್ರೋಮೋಸೋಮ್ ನಂಬರು 1, ಇನ್ನೊಬ್ಬ ಪರ್ಸನ್ದು ಕ್ರೋಮೋಸೋಮ್ ನಂಬರು 1. ಸೊ ಕ್ರೋಮೋಸೋಮ್ ನಂಬರ್ ಸೇಮು, ಬಟ್ ಎಷ್ಟು ಸತಿ ಅದು ರಿಪೀಟ್ ಆಗಿದೆ ಅದಷ್ಟೇ ವೇರಿ ಆಗುತ್ತೆ. ಸೊ ನಾವು ಪರ್ಸನ್ A ಮತ್ತು ಪರ್ಸನ್ Bದು ಇಬ್ಬರದು ಕ್ರೋಮೋಸೋಮ್ ನಂಬರ್ 7 ಮೇಲೇ ಇದನ್ನ ತೊಗೋತಾ ಇರೋದು. ಸೊ ಇಲ್ಲಿ ಇಷ್ಟು ಸತಿ ರಿಪೀಟ್ ಆಗಿದೆ, ಇಲ್ಲಿ ಇಷ್ಟು ಸತಿ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಪರ್ಸನ್ Aದು 2nd ಕ್ರೋಮೋಸೋಮು ಪರ್ಸನ್ Bದು 2nd ಕ್ರೋಮೋಸೋಮ್ ಕಂಪೇರ್ ಮಾಡಿದರೆ ಅಗೇನ್ 1 ಮೋರ್ ಅಲ್ಲಿ ರಿಪೀಟೆಡ್ ಸೀಕ್ವೆನ್ಸ್ ಇದೆ. ಇಲ್ಲಿ ಡಿಫ್ರೆಂಟ್ ನಂಬರ್, ಅಂದರೆ ಅದೇ ನಾವು ಕೌಂಟ್ ಮಾಡಿದಾಗ ಕೂತ್ಕೊಳ್ಳೋದು ಬೇಡ. ಇಲ್ಲಿಯೂ ಕೂಡ ಬೇರೆ ಬೇರೆ
ಏನಂತಾರೆ ನಂಬರ್ ಆಫ್ ರಿಪೀಟ್ಸು ಇಲ್ಲಿಯೂ ಡಿಫರ್ ಇದ್ದಾವೆ ಮತ್ತು ಇಲ್ಲಿಯೂ ಡಿಫರ್ ಇದ್ದಾವೆ, ಒಂದೇ ಸೀಕ್ವೆನ್ಸ್ ಇದ್ದು. ನೆಕ್ಸ್ಟ್ ಕ್ರೋಮೋಸೋಮ್ ನಂಬರ್ 16 ತೊಗೊಂಡ್ರೆ ಪರ್ಸನ್ ಎ ಮತ್ತು ಪರ್ಸನ್ ಬಿ ಇದು ಅಗೇನ್ ಇಲ್ಲಿಯೂ ಕೂಡ ರಿಪೀಟೆಡ್ ಸೀಕ್ವೆನ್ಸ್ಗಳು ವೇರಿ ಇದ್ದಾವೆ. ಇಷ್ಟು ನಿಮ್ಗೆ ಗೊತ್ತಾಯ್ತಾ? ಪರ್ಸನ್ ಎದು ಕ್ರೋಮೋಸೋಮು, ಪರ್ಸನ್ ಬಿದು ಕ್ರೋಮೋಸೋಮು. ಇವಾಗ ನೀವು 7th ಕ್ರೋಮೋಸೋಮನ್ನು ತೊಗೊಂಡು ಹೋಗಿ ಇಲ್ಲಿರುವಂತಹ ರಿಪೀಟೆಡ್ ಸೀಕ್ವೆನ್ಸನ್ನು ಪರ್ಸನ್ ಬಿದು 16th ಕ್ರೋಮೋಸೋಮ್ ಜೊತೆ ಕಂಪೇರ್ ಮಾಡೋದಲ್ಲ. ಪರ್ಸನ್ ಎದು 7th ಕ್ರೋಮೋಸೋಮೆ, ಪರ್ಸನ್ ಬಿದು 7th ಕ್ರೋಮೋಸೋಮೆ, ಅಲ್ಲಿರುವಂತಹ ರಿಪೀಟೆಡ್ ಸೀಕ್ವೆನ್ಸ್ಗಳು ಎಷ್ಟು ಸತಿ ರಿಪೀಟ್ ಆಗಿದ್ದಾವೆ ಅಂತ ಕಂಪೇರ್ ಮಾಡೋದು. ಸೊ ಪರ್ಸನ್ ಎದು ಸ್ಯಾಂಪಲನ್ನು ಈ ಪಿಟ್ಟಲ್ಲಿ ಹಾಕಿ, ಪರ್ಸನ್ ಬಿದು ಸ್ಯಾಂಪಲನ್ನು ನೀವು ಇಲ್ಲಿ ಹಾಕಿ. ಓಕೆ, ಇವಾಗ ನೋಡಿ ಕಂಪೇರ್ ಮಾಡ್ತಾ ಹೋಗಿ. ಪರ್ಸನ್ ಎ ಅಂತಂದರೆ ಫಸ್ಟ್ ಕ್ರೋಮೋಸೋಮ್ ನಂಬರ್ 7ನಲ್ಲಿ ಏನು 2 ಫ್ರಾಗ್ಮೆಂಟ್ಸ್ಗಳಾಗಿದ್ವಲ್ಲ, ಇವಾಗ ನೀವು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹಾಕಿದರೆ ಇಷ್ಟು ಕಟ್ಟಾಗಿರುತ್ತೆ, ಈ ಕ್ರೋಮೋಸೋಮ್ ಇಷ್ಟು ಕಟ್ಟಾಗಿರುತ್ತೆ. ಸೊ ಇದು 3 ಇದೆಯಲ್ಲ, ಇದು ಫುಲ್ 3ವರೆಗೂ. ಸಿ ಹಿಯರ್, ಇಲ್ಲಿ 3 ಇದೆ. ಓಕೆ, ಹಿಯರ್ ಈಸ್ ದಿಸ್ ಬ್ಯಾಂಡ್. ಓಕೆ, ಸೊ ಇದೇನು ಬ್ಯಾಂಡ್ ಇತ್ತಲ್ಲ ಅದು ನಮಗೆ ಇಲ್ಲಿ ಬಂದು ಕುಂತಿದೆ. ಓಕೆ, ವೇಟ್, ಐ ವಿಲ್ ಜಸ್ಟ್ ಚೇಂಜ್. ಸೊ ದಿಸ್ ಬ್ಯಾಂಡ್ ವಿ ಹ್ಯಾವ್ ಕಂಪ್ಲೀಟೆಡ್. ಸೆಕೆಂಡು 1 2 3 4 ಟೈಮ್ಸ್ ಆಗಿತ್ತಲ್ಲ, ಇದು 4ಗೆ ಬಂದು ಇಲ್ಲಿ ಅರೇಂಜ್ ಆಗಿದೆ. ಗೊತ್ತಾಯ್ತಾ? ಓನ್ಲಿ ಪರ್ಸನ್ ಎದು. ನೆಕ್ಸ್ಟು ಕ್ರೋಮೋಸೋಮ್ ನಂಬರ್ 2ದಲ್ಲಿ ಅಗೇನ್ 2 VNTRಗಳು ಸಿಕ್ಕಿದ್ವಲ್ಲ, 1 2 3 4 5 6 7 8. ಸೊ ಇಲ್ಲಿ ನಮಗೆ 8ಗೆ ಸಿಗಬೇಕು. 8. ಸಿ ಹಿಯರ್, ದಿಸ್ ಈಸ್ ದ ಬ್ಯಾಂಡ್. ಓಕೆ, ಇದು ಆಯಿತು, ಇದೆರಡು ಆಯಿತು, 3ನೇದು ಆಯಿತು, 4ನೇದು. ಇದು 7 ಟೈಮ್ಸ್ ಆಗಿದೆ. 7 ಟೈಮ್ಸ್ ಅಂದರೆ 7 ಟೈಮ್ಸಿಗೆ ಇಲ್ಲಿ ಬಂದಿದೆ. ಗೊತ್ತಾಗ್ತಿದೆಯಾ? ಇದೇ ಬ್ಯಾಂಡ್ಗಳು ಇಲ್ಲಿ ಹೆಂಗೆ ಸಪ್ರೇಟ್ ಆಗಿದೆ ಅಂತ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ಕ್ರೋಮೋಸೋಮ್ 16ನಲ್ಲಿ ಏನು ಸಿಕ್ಕಿತ್ತಲ್ಲ, 1 2 3 4 5. ಸೊ 5ಗೆ ಒಂದು ಇಲ್ಲಿದೆ ನೋಡಿ, ಲೈಟ್ ಕಲರ್ ಇದೆ. 5ಗೆ ಒಂದು, ಇನ್ನೂ ಒಂದು 1 2 3 4 5 6 7 8 9 10. ಸೊ 10ಗೆ ಒಂದು ಇಲ್ಲೊಂದಿದೆ. ಗೊತ್ತಾಯ್ತಾ? ಸೊ ಈ ವ್ಯಕ್ತಿದು ನಮಗೆ ಎಷ್ಟೊಂದು VNTRಗಳು ಸಿಕ್ಕಿದ್ವಲ್ಲ, ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸು, ಬೇಸ್ಡ್ ಆನ್ ದೇರ್ ನಂಬರ್ ಆಫ್ ರಿಪೀಟ್ಸ್ ಮತ್ತು ಸೈಜು, ಅವು ಇಲ್ಲಿ ಸಪ್ರೇಟಾಗಿ ಅರೇಂಜ್ ಆದವು. ಏನಿದು? ದಿಸ್ ಈಸ್ ದ ಅಗರೋಸ್ ಜೆಲ್. ಓಕೆ, ಸೊ ಜೆಲ್ ಮೇಲ್ಗಡೆ ಸಪ್ರೇಟ್ ಆಗಿದ್ದಾವೆ. ಅದೇ ರೀತಿ ನಾವು ಪರ್ಸನ್ ಬಿದು ಸ್ಯಾಂಪಲನ್ನು ಇಲ್ಲಿ ಹಾಕಿದ ಮೇಲೆ ಅಗೇನ್ ಇಲ್ಲಿ VNTRಗಳು ಹೆಂಗಿದ್ದಾವೆ ಅದರ ಬೇಸಸ್ ಮೇಲೆ ಹಿಯರ್ 1 and 2. ಸೊ ಹಿಯರ್ 1 and 2, 3 and 4. ಹಿಯರ್ ವಿ ಹ್ಯಾವ್ 3 and 4, 5 and 6. ಇಲ್ಲಿದೆ 5 and 6. ಸೊ ಈ ವ್ಯಕ್ತಿದು ಈ ರೀತಿಯಾಗಿ ಅವು ಸಪ್ರೇಟ್ ಆಗಿದ್ದಾವೆ. ನಾವು ಯು ಕ್ಯಾನ್ ಕಂಪೇರ್. ಪರ್ಸನ್ ಎದು ಡಿಫ್ರೆಂಟ್ ಆಗಿದೆ, ಪರ್ಸನ್ ಬಿದು ಡಿಫ್ರೆಂಟ್ ಆಗಿದೆ. ದ್ಯಾಟ್ ಮೀನ್ಸ್ ವಾಟ್? ಎ ಆ್ಯಂಡ್ ಬಿ ಇಬ್ಬರು ಒಬ್ಬರೇ ವ್ಯಕ್ತಿ ಅಲ್ಲ ಇಲ್ಲಿ ಅಂತ ಅರ್ಥ ಆಯಿತು. ಇವಾಗ ಈ ಇಬ್ಬರು ವ್ಯಕ್ತಿದೇನು ಸ್ಯಾಂಪಲ್ ಇದೆ ಅದನ್ನು ನಾವು 3ನೇ ವ್ಯಕ್ತಿ ಜೊತೆ ಕಂಪೇರ್ ಮಾಡೋಕ್ಕಾಗಿದೆ. ಯು ಡೋಂಟ್ ನೋ ದ್ಯಾಟ್ ಪರ್ಸನ್. ಇವಾಗ ಜಸ್ಟ್ ಇಮ್ಯಾಜಿನ್, ಯಾವುದೋ ಒಂದು ಪ್ಲೇಸಲ್ಲಿ ಯಾವುದೋ ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರಲ್ಲ, ಯಾರ ಮೇಲೆ ಸಂದೇಹ ಇದೆಯಲ್ಲ, ಆ ಸಂದೇಹ ಯಾರ ಮೇಲಿದೆ ಆ ವ್ಯಕ್ತಿದು ನಮಗೆ ಸ್ಯಾಂಪಲ್ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿ ಸಿ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಸೊ ದಿಸ್ ಈಸ್ ದ ಸಿ ಪರ್ಸನ್. ಬಟ್ ನಮಗೆ ಡೌಟ್ ಇದೆ ಅಂತಂದರೆ ಈ ಸಿ ವ್ಯಕ್ತಿ ಏನಿದಾರಲ್ಲ, ಇವರಿಬ್ಬರಲ್ಲಿ ಒಬ್ಬರು ಇರಬಹುದು ಅಂತ ನಮಗೆ ಸಂದೇಹ ಇದೆ. ಸೊ ಅವಾಗ ನಾವೇನು ಮಾಡಬೇಕು? ಇವರಿಬ್ಬರದು DNA ಫಿಂಗರ್ ಪ್ರಿಂಟಿಂಗ್ ನಾವಿಲ್ಲಿ ರೆಡಿ ಇಟ್ಟಿದ್ದೀವಿ. ಸೊ ಈ ಸಿ ವ್ಯಕ್ತಿದೆ ನಮಗೆ ಸ್ಯಾಂಪಲ್ ಸಿಕ್ಕಿದೆಯಲ್ಲ, ಆ ವ್ಯಕ್ತಿದು ಫಿಂಗರ್ ಪ್ರಿಂಟಿಂಗನ್ನು ನಾವು ಕಂಪೇರ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ? ಫಸ್ಟ್ ಎಲ್ಲ ಪ್ರೊಸೀಜರನ್ನು ಫಾಲೋ ಮಾಡ್ತೀವಿ. ಯಾವ ಪ್ರೊಸೀಜರ್ಸು? ಇವೆಲ್ಲ ಪ್ರೊಸೀಜರನ್ನು ಫಾಲೋ ಮಾಡಿ ಪರ್ಸನ್ ಸಿದೇನಿದೆ ಫಿಂಗರ್ ಪ್ರಿಂಟಿಂಗನ್ನು ತೆಗಿತೀವಿ, ಆಟೋ ರೇಡಿಯೋಗ್ರಫಿ ಮಾಡಿ. ಸೊ ಈ ಪರ್ಸನ್ ಸಿದಲ್ಲಿರುವಂತಹ VNTRಗಳು ಇವೆಲ್ಲವು. ಓಕೆ, ಯು ಡೋಂಟ್ ನೋ ವೆದರ್ ಎ ಆರ್ ಬಿ. ಸೊ ನಮಗೆ ಇವಾಗ ಯಾರ ಮೇಲೆ ಸಂದೇಹ ಇತ್ತೋ ಆ ವ್ಯಕ್ತಿದು ಫಿಂಗರ್ ಪ್ರಿಂಟಿಂಗ್ ಸಿಕ್ಕಿದೆ. ಯಾರು ಇರಬಹುದು ಅಂತ 2 ವ್ಯಕ್ತಿಗಳ ಲಿಸ್ಟಲ್ಲಿ ಇದ್ದಾರಲ್ಲ, ಕಂಪೇರ್ ಮಾಡ್ತಾ ಹೋಗಿ. ಸೊ ಇಲ್ಲೊಂದು ಬ್ಯಾಂಡ್ ಇದೆಯಾ? ಓಕೆ, ಹಿಯರ್ ಆಲ್ಸೋ ವಿ ಹ್ಯಾವ್ 1 ಬ್ಯಾಂಡ್. ಸೊ ಈ ಬ್ಯಾಂಡ್ ಇದಕ್ಕೆ ಮ್ಯಾಚ್ ಆಯಿತು. ನೆಕ್ಸ್ಟು ಇಲ್ಲೊಂದು VNTR ಇದೆ. ಸೊ ಈ VNTR ನಾವು ಜಸ್ಟ್ ಕಂಪೇರ್ ಹಿಯರ್ 8ಗೆ. ಸೊ ಇಲ್ಲೂ ಕೂಡ ಒಂದು ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲೊಂದು VNTR ಇದೆ, ಇಲ್ಲೂ ಇದೆ VNTR, ಇಲ್ಲಿಯೂ ಇದೆ. ಸೊ ಇಲ್ಲಿ ಇದನ್ನು ಕಂಪೇರ್ ಮಾಡಿದ್ರೆ, ಈ ಲೈನಿಗೆ ಕಂಪೇರ್ ಮಾಡಿದರೆ 2 ವ್ಯಕ್ತಿಗಳು ಎ ಮತ್ತು ಬಿ ನಮಗೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ VNTR ತಗೊಳ್ಳಿ. ನೆಕ್ಸ್ಟ್ VNTR ಎ ಪರ್ಸನಿಗೆ ಮ್ಯಾಚ್ ಆಗ್ತಾ ಇಲ್ಲ, ಬಿ ಪರ್ಸನಿಗೆ ಮ್ಯಾಚ್ ಆಗ್ತಾ ಇದೆ. ಅದ್ರ ನೆಕ್ಸ್ಟ್ VNTR ಯಾರ ಜೊತೆ ಮ್ಯಾಚ್ ಆಗ್ತಾ ಇದೆ? ಎಗೂ ಮ್ಯಾಚ್ ಆಗ್ತಾ ಇದೆ ಮತ್ತು ಬಿಗೂ ಮ್ಯಾಚ್ ಆಗ್ತಾ ಇದೆ. ಅಗೇನ್ ಕನ್ಫ್ಯೂಷನ್. ಸೊ ಇಲ್ಲಿ ಯಾವುದು VNTR ಇಲ್ಲ ಕಂಪೇರ್ ಮಾಡೋಕ್ಕೆ. ಆ್ಯಂಡ್ ಹಿಯರ್ ಇಟ್ ಈಸ್ ಇಲ್ಲೊಂದಿದೆ, ಅದ್ರ ಜೊತೆಗೇ ಎದಲ್ಲಿ ಯಾವುದೂ ಮ್ಯಾಚ್ ಇಲ್ಲ, ಬಿದಲ್ಲಿ ಮ್ಯಾಚ್ ಇದೆ.
ಸೊ ನಮಗೆ ಸಿಕ್ಕಿರುವಂತಹ ಏನೊಂದು ಸ್ಯಾಂಪಲ್ ಇದೆ, ಆ ಸ್ಯಾಂಪಲನ್ನು ತೊಗೊಂಡ್ರೆ ನಮಗೆ ಯಾವ್ದು ಮ್ಯಾಚ್ ಆಗ್ತಾ ಇದೆ? ಸಿ ಹಿಯರ್, ಇಲ್ಲಿಗಿದ್ದು ಮ್ಯಾಚ್ ಆಯಿತು. ಫಸ್ಟ್, ದೆನ್ ಸೆಕೆಂಡ್, ದೆನ್ ಥರ್ಡ್, ದೆನ್ ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್. ಸೊ ಮೆಜಾರಿಟಿ ಅಲ್ಲ, ಎಷ್ಟು ಪ್ಯಾಟರ್ನ್ ಇದೆ ಎಲ್ಲ ಪ್ಯಾಟರ್ನು ನಮಗೆ ಬಿ ವ್ಯಕ್ತಿ ಜೊತೆ ಮ್ಯಾಚ್ ಆಗ್ತಾ ಇದೆ. ದ್ಯಾಟ್ ಮೀನ್ಸ್ ವಾಟ್, ನಮಗೆ ಆ ಪ್ಲೇಸಲ್ಲಿ, ಯಾವ್ದು ಪ್ಲೇಸಲ್ಲಿ ಕ್ರಿಮಿನಲ್ ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ, ಅಲ್ಲಿ ಸಿಕ್ಕಿರುವಂತಹ ಸ್ಯಾಂಪಲ್ಲು ಬಿ ವ್ಯಕ್ತಿ ಜೊತೆ ಮ್ಯಾಚ್ ಆಗ್ತಾ ಇದೆ. ದ್ಯಾಟ್ ಮೀನ್ಸ್ ವಾಟ್, ಇಲ್ಲೇನು ಸ್ಯಾಂಪಲ್ ಸಿಕ್ಕಿದೆಯಲ್ಲ ಅದು ಬಿ ವ್ಯಕ್ತಿ ಇದೆ ಅಂತ ಅರ್ಥ. ಸೊ ಹೀಗೆ ಕಂಪೇರ್ ಮಾಡಲಿಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ. ಪ್ರತಿಯೊಬ್ಬರದು ಫಿಂಗರ್ ಪ್ರಿಂಟಿಂಗು ಚೇಂಜ್ ಬರುತ್ತೆ. ನಿಮ್ಗೆ ಎ ವ್ಯಕ್ತಿ ಜೊತೆ ಮ್ಯಾಚ್ ಆಗ್ತಾ ಇದೆಯಲ್ಲ ಮೇಡಮ್ ಅಂತ ನೀವು ಕೇಳ್ಬೋದು, ಬಟ್ ನಮಗೆ ಮ್ಯಾಕ್ಸಿಮಮ್ ನಂಬರ್ ಎಲ್ಲಿ ಮ್ಯಾಚ್ ಆಗ್ತಾ ಇದೆ? ಬಿ ಪರ್ಸನ್ ಜೊತೆ ಮ್ಯಾಚ್ ಆಗ್ತಾ ಇದೆ. ಸೊ ಅದರ ಆಧಾರದ ಮೇಲೆ ಇದನ್ನ ಕಂಪೇರ್ ಮಾಡ್ತಾ ಸಾಕಷ್ಟು ಕೇಸಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಇಬ್ಬರು ವ್ಯಕ್ತಿಗಳದ್ದು DNA ಫಿಂಗರ್ ಪ್ರಿಂಟಿಂಗನ್ನು ಮ್ಯಾಚ್ ಮಾಡ್ತಾ ಇರೋದು. ಅಗೇನ್ ಇಲ್ಲಿ ಒನ್ ಮೋರ್ ಎಕ್ಸಾಂಪಲ್, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಎಕ್ಸಾಮಿಗೆ ಕೇಳ್ಬೋದು ಹಿಂಗೆ. ಸೊ ಇದು ಮದರ್ದು DNA ಫಿಂಗರ್ ಪ್ರಿಂಟಿಂಗ್, ಇದು ಚೈಲ್ಡ್ದು ಮಗುವದ್ದು. ಫಾದರ್ ಯಾರು ಅಂತ ನಿಮ್ಗೆ ಕಂಡುಹಿಡಬೇಕಾಗಿದೆ. ಫಾದರ್ ನಂಬರ್ 1, 2 ಆ್ಯಂಡ್ 3, ಈ ಮೂರಲ್ಲಿ ಈ ಮಗುವಿಂದು ಫಾದರ್ ಯಾರು ಅಂತ ಕಂಡುಹಿಡಬೇಕು. ಸೊ ನೀವೇನು ಮಾಡಬೇಕಂದ್ರೆ, ಇವಾಗ ಚೈಲ್ಡ್ದೇನು ಫುಲ್ ಪ್ಯಾಟರ್ನ್ ಇದೆಯಲ್ಲ, ಇವಾಗ ನಮಗೆ ಗೊತ್ತಿದೆ ಏನು, ಫರ್ಟಿಲೈಸೇಷನ್ ಆಗಬೇಕಾದ್ರೆ ಸ್ಪರ್ಮು ಮತ್ತು ಓವಮ್ ಎರಡು ಫಲೀಕರಣಗೊಂಡು ಫರ್ಟಿಲೈಸೇಷನ್ ಆಗಿ ಅಲ್ಲಿ ಯುಗ್ಮಜ ಫಾರ್ಮ್ ಆಗಿ ಒಂದು ಮಗು ಹುಟ್ಟಿರುತ್ತೆ ಅಂತ. ದ್ಯಾಟ್ ಮೀನ್ಸ್ ವಾಟ್, 50% ಆಫ್ ದ ಕ್ರೋಮೋಸೋಮ್ಸ್ ನಮಗೆ ಫಾದರಿಂದ ಬಂದಿದೆ, 50% ಮದರಿಂದ. ಸೊ ಪ್ಯಾಟರ್ನಲ್ ಕ್ರೋಮೋಸೋಮ್ ಇದೆ ಮತ್ತು ಮ್ಯಾಟರ್ನಲ್ ಕ್ರೋಮೋಸೋಮ್ ಇದೆ. ಇಲ್ಲಿಂದ 23, ಇಲ್ಲಿಂದ 23, ಮದರಿಂದ 23, ಫಾದರಿಂದ 23, ಎರಡು ಸೇರಿ 46 ಕ್ರೋಮೋಸೋಮ್ಸ್ಗಳಿದ್ದಾವೆ ನಮ್ಮ ಪ್ರತಿಯೊಂದು ಸೆಲ್ನಲ್ಲೂ. ಸೊ ಇವಾಗ ನಾವು ಚೈಲ್ಡ್ದೇನು ಕ್ರೋಮೋಸೋಮ್ಸ್ ಇದು DNA ಫಿಂಗರ್ ಪ್ರಿಂಟಿಂಗ್ ತೆಗಿತೀವಲ್ಲ, ಅದರಲ್ಲಿ ಪ್ಯಾಟರ್ನು 50% ಮದರಿಗೆ ಹೋಲಬೇಕು, 50% ಫಾದರಿಗೆ ಹೋಲಬೇಕು. ಈ 50% ಮದರಿಗೆ ಫಸ್ಟ್ ನಾವು ಮ್ಯಾಚ್ ಮಾಡಿ ಇಟ್ಕೊಂಡ್ಬಿಡೋಣ. ಸಿ ಹಿಯರ್, ಇದು ಚೈಲ್ಡ್, ಇಲ್ಲಿ ಮ್ಯಾಚ್ ಇದೆ, ಓಕೆ, ಈ ಬ್ಯಾಂಡ್ ಮ್ಯಾಚ್ ಇಲ್ಲ. ಸೊ ಇದು ಮೇ ಬಿ ಮದರಿಂದ ಬಂದಿರುವಂತಹ VNTR ಇರಲಿಕ್ಕಿಲ್ಲ. ನೆಕ್ಸ್ಟ್ ಇಲ್ಲಿ ಕೂಡ ಮ್ಯಾಚ್ ಇದೆ, ಇದು ಇಲ್ಲ, ಇದು ಇಲ್ಲ, ಇವೆರಡೂ ಇಲ್ಲ. ದೆನ್ ಇಲ್ಲಿಯೂ ಕೂಡ ಮ್ಯಾಚ್ ಇದೆ. ಸೊ ಈ ಚೈಲ್ಡದ್ದು ಯಾವ್ಯಾವ VNTRಗಳು ಮದರ್ ಜೊತೆ ಮ್ಯಾಚ್ ಆಗುತ್ತೆ ಅಂತ ನಾವು ಫಸ್ಟು ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ರಿಮೈನಿಂಗ್ ಏನಿದಾವಲ್ಲ, ಆ ರಿಮೈನಿಂಗ್ ಯಾವ್ಯಾವ ಇದ್ದಾವೆ ಫಾದರಿಗೆ ಎಲ್ಲಿ ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಸೊ ಈ ಪ್ಯಾಟರ್ನ್, ಓಕೆ, ಸೊ ಫಸ್ಟು ಇದೇನು ಫ್ರೆಗ್ಮೆಂಟ್ ಇದೆಯಲ್ಲ, ಇದು ಎಲ್ಲಿಂದ ಕಂಪೇರ್ ಆಗ್ತಾ ಇದೆ? ಇದು ಮ್ಯಾಚ್ ಆಗ್ತಾ ಇದೆ 1ಗೂ ಆಗ್ತಾ ಇದೆ ಮತ್ತು ಇದು 2ಗೂ ಆಗ್ತಾ ಇದೆ. ಸೊ ಇಲ್ಲಿ ಕನ್ಫ್ಯೂಷನ್. ನೆಕ್ಸ್ಟ್ ಇದು ಮದರ್ಗಾಯಿತು. ಅದರ ನೆಕ್ಸ್ಟ್ ಬನ್ನಿ, ಇಲ್ಲಿದೆ ಒಂದು ಬ್ಯಾಂಡು. ಸೊ ಇದು ಫಾದರ್, ಈ ಫಸ್ಟ್ ಅಂತ ಇರುವಂತಹ ಫಾದರಿಗೂ ಮ್ಯಾಚ್ ಆಗ್ತಾ ಇದೆ ಮತ್ತು 3 ಅಂತ ಇರುವಂತಹ ಫಾದರ್ಗೂ ಅದಿಲ್ಲಿ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಬ್ಯಾಂಡು 1ಗೂ ಮ್ಯಾಚ್ ಇದೆ ಮತ್ತು 2ಗೂ ಮ್ಯಾಚ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಬ್ಯಾಂಡ್ ಇದೆಯಲ್ಲ, ಇದು ಇಲ್ಲಿ ಎಲ್ಲೂ ಅದು ಮ್ಯಾಚ್ ಆಗ್ತಾನೇ ಇಲ್ಲ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಇಲ್ಲೊಂದಿದೆ ನೋಡಿ. ಸೊ ದಿಸ್ ಈಸ್ ಅಗೇನ್ ಮ್ಯಾಚಿಂಗ್ ವಿತ್ ಪರ್ಸನ್ A ಆ್ಯಂಡ್ ಐ ಹೋಪ್ ಇದು ಆಲ್ಮೋಸ್ಟ್ ಸೇಮ್ ಇದೆ ಅನ್ಕೋತೀನಿ, ಪರ್ಸನ್ B. ಸೊ 3 ವ್ಯಕ್ತಿನಲ್ಲಿ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ಯಾಟರ್ನ್ ಮ್ಯಾಚ್ ಆಗಿದ್ದು ಪರ್ಸನ್ A ಜೊತೆಗೆ. ಜಸ್ಟ್ ಸಿ ಹಿಯರ್, ಪರ್ಸನ್ 3 ಜೊತೆಗೆ ಹಾರ್ಡ್ಲಿ ನಮಗೆ 2 ಆಗಿದೆ. ಪರ್ಸನ್ 2ಗೂ ಜಸ್ಟ್ ಇಲ್ಲಿ 2 ಅಷ್ಟೇ ಮ್ಯಾಚ್ ಆಗಿದ್ದಾವೆ. ಬಟ್ ಪರ್ಸನ್ 3 ತೊಗೊಂಡ್ರೆ ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚ್, ಥರ್ಡ್ ಮ್ಯಾಚ್, ದೆನ್ ಫೋರ್ತ್ ಮ್ಯಾಚ್. ಸೊ 4 ಪ್ಯಾಟರ್ನ್ಗಳು ಇಲ್ಲಿ ಮ್ಯಾಚ್ ಆಗಿದ್ದಾವೆ. ಸೊ ಮ್ಯಾಕ್ಸಿಮಮ್. ಸೊ ಅದರಿಂದ ಈ ಮಗುವಿನ ತಂದೆ ಫಾದರ್, ಇಲ್ಲೇನು 1 ಪರ್ಸನ್ ಅಂತ ಇದೆಯಲ್ಲ, ಇವರು ಅಂತ ಕಂಡುಹಿಡಿಯೋದು. ಸೊ ನಾವಿಲ್ಲೇನು ಮಾಡಿದ್ವಿ, ಒಂದು ಚೈಲ್ಡನ್ನು ಪೇರೆಂಟಲ್ DNA ಫಿಂಗರ್ ಪ್ರಿಂಟಿಂಗ್ ಜೊತೆ ಮ್ಯಾಚ್ ಮಾಡಬೇಕು ಅಂತಂದರೆ ಅವಾಗ ನಾವು ಏನು ಲಕ್ಷ್ಯ ಇಟ್ಕೋಬೇಕು? 50% ಮದರಿಗೆ, 50% ಫಾದರಿಗೆ. ಪೂರ್ತಿಯಾಗಿ 50% ಡಿಕ್ಟೋ ಇರೋದಿಲ್ಲ, ಅಲ್ಲಲ್ಲಿ ಡಿಫ್ರೆನ್ಸಿಯೇಷನ್ ಇರಲೇಬೇಕು. ಯಾಕೆ? ಅಪ್ಪ ಅಮ್ಮ ಇದ್ದಂಗೆ ನಾವು ಇರೋದಿಲ್ಲ. ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಾದರೂ ಒಂದು ವೇರಿಯೇಷನ್ ಅಂತ ಇರುತ್ತಾ. ಸೊ ನಾವು 50% ಮದರಿಂದ ಬಂದಿದೆ ಕ್ರೋಮೋಸೋಮು, 50% ಫಾದರಿಂದ ಬಂದಿದೆ ಅಂತ ಅಂದ್ಕೊಂಡ್ರೂ ಕೆಲವೊಂದು ಚೇಂಜಸ್ಗಳು ಸಿ ಹಿಯರ್. ಯಾವ್ದು ಪ್ಯಾಟರ್ನು? ಸಿ ಈ ಪ್ಯಾಟರ್ನ್ ಇದೆಯಲ್ಲ, ಈ ಪ್ಯಾಟರ್ನ್. ಸೊ ದಿಸ್ ಪ್ಯಾಟರ್ನ್ ಮದರಿಗೂ ಅದು ಜಾಯ್ನ್ ಆಗಲಿಲ್ಲ, ಅದು ಫಾದರಿಗೂ ಎಲ್ಲೂ ಮ್ಯಾಚ್ ಆಗಲಿಲ್ಲ. ಹಾಗಾದರೆ ಇದು ಎಲ್ಲಿಂದ ಬಂದಿರ್ಬೋದು? ಯು ನೆವರ್ ನೋ. ಯಾಕಂದರೆ 0.1% ನಮ್ಮ ಹತ್ರ ಏನು
ವೇರಿಯೇಷನ್ ಅಂತ ಇರುತ್ತಲ್ಲ, 99% ನಾವೆಲ್ಲರೂ ಸಿಮಿಲರ್ ಆಗಿರ್ತೀವಿ. ಅದೇನೋ ಒಂದು 0.1 ಡಿಫ್ರೆನ್ಸ್ ಅಂತ ಇರ್ಬೋದಲ್ಲ, ಆ 0.1 ಡಿಫ್ರೆನ್ಸು ನಮ್ಮ ತಂದೆಗಿಂತ ನನ್ನ ಹತ್ರ ಬೇರೆ ಇರ್ಬೋದು, ನಮ್ಮ ತಾಯಿಗಿಂತ ಆ ಪ್ಯಾಟರ್ನು ಬೇರೆ ಇರ್ಬೋದು. ಸೊ ಕೆಲವೊಂದು ಬ್ಯಾಂಡ್ಗಳು, ಕೆಲವೊಂದು ಫ್ರೆಗ್ಮೆಂಟ್ಸ್ಗಳು ಇಬ್ಬರಿಗೂ ಹೋಲದೆ ಇರಲಿಕ್ಕಿಲ್ಲ, ಮ್ಯಾಚ್ ಆಗದೆ ಇರಲಿಕ್ಕಿಲ್ಲ. ಬಟ್ ಮ್ಯಾಕ್ಸಿಮಮ್ ಪ್ಯಾಟರ್ನ್ಗಳು ಎಲ್ಲಿ ಮ್ಯಾಚ್ ಆಗ್ತವೆ ಅಂತ ಇಟ್ಕೊಂಡು ಅದರ ಬೇಸಿಸ್ ಮೇಲೆ ನಾವು ಈ ಪೇರೆಂಟಲ್ ಡಿಸ್ಪ್ಯೂಟ್ಸ್ ಇರ್ತಾವಲ್ಲ, ಅಂದರೆ ಇವಾಗ ತಾಯಿ ಯಾರು ಅಂತ ಗೊತ್ತಿರೋದಿಲ್ಲ, ತಂದೆ ಯಾರು ಅಂತ ಗೊತ್ತಿರೋದಿಲ್ಲ, ಆ ಕೇಸಸ್ನಲ್ಲಿ ಸಾಲ್ವ್ ಮಾಡೋಕ್ಕೆ, ಆ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ DNA ಫಿಂಗರ್ ಪ್ರಿಂಟಿಂಗನ್ನು ನಾವು ಯೂಸ್ ಮಾಡ್ತೀವಿ. ಸೊ ಮೊದಲನೇ ಎಕ್ಸಾಂಪಲ್ ನಾವು ಏನು ಮಾಡಿದ್ವಿ, ನಾವು ಮಗುವನ್ನು ಪೇರೆಂಟ್ ಜೊತೆ ಕಂಪೇರ್ ಮಾಡಲಿಲ್ಲ. ಒಬ್ಬ ಯಾರೋ ಕ್ರಿಮಿನಲ್ದ ಸ್ಯಾಂಪಲ್ ಸಿಕ್ಕಿದೆ, ಆ ಸ್ಯಾಂಪಲನ್ನು ಸಂದೇಹ ಇರುವಂತಹ ವ್ಯಕ್ತಿಗಳ ಜೊತೆ DNA ಫಿಂಗರ್ ಪ್ರಿಂಟಿಂಗ್ ಮಾಡಿದ್ವಿ. ಅದಕ್ಕೆ ನಮಗಲ್ಲಿ ಡಿಕ್ಟೋ ಅಲ್ಲಿ ಕಾಪಿ ಬಂದ್ಬಿಡ್ತು, ಡಿಕ್ಟೋ ನಮಗೆ ಮ್ಯಾಚ್ ಆಗಿಬಿಡ್ತು. ಬಟ್ ಇಲ್ಲೇನು ಮಾಡ್ತಾ ಇದ್ದೀವಿ, ಒಂದು ಮಗುದು ನಾವು ಅವ್ರ ಪೇರೆಂಟ್ಸ್ ಜೊತೆ ಮಾಡ್ತಾ ಇದ್ದೀವಿ. ಸೊ ಪೇರೆಂಟ್ ಜೊತೆ ಮಾಡಿದಾಗ 50% ಪ್ಯಾಟರ್ನ್ಸ್ ಮ್ಯಾಕ್ಸಿಮಮ್ಮು ಮದರಿಗೆ ಹೊಂದಬೇಕು ಮತ್ತು ಫಾದರ್ ಕೂಡ ಅದು ಮ್ಯಾಚ್ ಆಗಬೇಕು. ಸೊ DNA ಫಿಂಗರ್ ಪ್ರಿಂಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್. ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಟು ಐಡೆಂಟಿಫೈ ಕ್ರಿಮಿನಲ್ಸ್ ಆ್ಯಂಡ್ ರೇಪಿಸ್ಟ್, ದೆನ್ ರಿಯುನೈಟಿಂಗ್ ದ ಲಾಸ್ಟ್ ಪೇರೆಂಟ್. ಇವಾಗ ಆಯ್ತಲ್ಲ, ಇವಾಗ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಏನೋ ಆಗಿ ಫಾದರ್ ಲಾಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ನಮಗೆ ಹೊಳ್ಳಿ ರಿಯುನೈಟ್ ಮಾಡಬೇಕು. ಆವಾಗ ಹೇಗೆ ಮಾಡೋದು, ಯಾರು ಫಾದರ್ ಅಂತ ಕಂಡುಹಿಡಿಯೋದು, ಆವಾಗ ನಾವು DNA ಫಿಂಗರ್ ಪ್ರಿಂಟಿಂಗನ್ನು ಯೂಸ್ ಮಾಡ್ಬೋದು. ಇವನ್ ಸಾಲ್ವಿಂಗ್ ದ ಡಿಸ್ಪ್ಯೂಟೆಡ್ ಪೇರೆಂಟೇಜ್, ಅದು ಕೂಡ ಹಾಗೆ. ಇವಾಗ ಮಗು ಇರುತ್ತೆ, ಬಟ್ ಅದರ ತಂದೆ ತಾಯಿ ಯಾರು ಅಂತ ಗೊತ್ತಿರೋದಿಲ್ಲ. ಆವಾಗ DNA ಫಿಂಗರ್ ಪ್ರಿಂಟಿಂಗ್ ಮಾಡಿ 50% ಮದರ್, 50% ಫಾದರಿಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಫ್ರಾಗ್ಮೆಂಟ್ಸು ಮ್ಯಾಚ್ ಆಗೋ ಥರ ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಈ ಪೇರೆಂಟಲ್ ಏನು ಕೇಸಸ್ಗಳಿರ್ತವೆ ಅದನ್ನು ನಾವು ಸಾಲ್ವ್ ಮಾಡ್ಬೋದು, ಟು ಎಸ್ಟಾಬ್ಲಿಷ್ ದ ಐಡೆಂಟಿಟಿ ಆಫ್ ಡೆಡ್ ಬಾಡೀಸ್. ಸೊ ಇವೆಲ್ಲವೂ DNA ಫಿಂಗರ್ ಪ್ರಿಂಟಿಂಗದ್ದು ಅಪ್ಲಿಕೇಶನ್ಸ್ಗಳು. ಸೊ ಬೈ ದಿಸ್ ವಿಡಿಯೋ ವಿ ಆರ್ ಕಂಪ್ಲೀಟಿಂಗ್ ದ ಚಾಪ್ಟರ್ molecular basis of inheritance.